ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ ವೀಕ್ಷಕರೇ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಈಗ ಹೊಸದಾಗಿ ಘೋಷಣೆಯಾಗಿರುವ ಚೇಳೂರು ತಾಲೂಕಿನ ರಾಜಶೆರವು ಎಂಬ ಪಂಚಾಯಿತಿ ಇದೆ. ಈ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಆಗಿದ್ದು ಇದರ ಒಂದು ಕಾರ್ಯಾಲಯವನ್ನು ತಾವು ನೋಡಬಹುದು. ಈ ದಿನ ಇದರಲ್ಲಿ ಒಬ್ಬ ಮಹಿಳೆಯ ಅಧ್ಯಕ್ಷರನ್ನು ಕೆಳಗಿಳಿಸಬೇಕು ಅಂತ ಈಗಾಗಲೇ AC ಹತ್ರ ಎಲ್ಲ ಸದಸ್ಯರು ಹೋಗಿ ಒಂದು ದೂರಿನ ಪತ್ರವನ್ನು ಕೊಟ್ಟು ಇವತ್ತು ಈ ಒಂದು ಸಭೆಗೆ ಹಾಜರಾಗಬೇಕು ಅಂತ ನಮ್ಮ AC ಸಾಹೇಬರು ಹೇಳಿದ್ದಾರೆ. ಇವತ್ತೊಂದು ಸಭೆ ಇತ್ತು, ಆದರೆ ಈ ಸಭೆ ಇದುವರೆಗೂ ಆಗಲಿಲ್ಲ. ಯಾಕೆ ಅಂತಂದರೆ ಯಾರು ಏನೂ ಗೊತ್ತಿಲ್ಲ ಅಂತಾರೆ. ಈ ಒಂದು ಕಾರ್ಯಾಲಯದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಆಗಲಿ ಇನ್ನೂ ಬಂದಿಲ್ಲ. ಸುಮಾರು ಒಂದು 2 ಗಂಟೆಯಿಂದ ಕಾಯ್ತಾ ಇದ್ದಾರೆ ಸದಸ್ಯರು. ಆದರೂ ಪಾಪ ಅವ್ರು ಏನು ಇರಬೇಕಾ ಹೋಗ್ಬೇಕು ಅನ್ನೋದು ಮಾಹಿತಿ ಒಬ್ಬ ತಹಸೀಲ್ದಾರ್ ಆಗಲಿ, ಒಬ್ಬ ಇಒ ಆಗಲಿ, ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಲಿ ಬಂದಿಲ್ಲ. ಅದಕ್ಕೆ ಅವರು ಏನು ಮಾಡಬೇಕು ಅನ್ನೋದು ಅವ್ರಿಗೆ ತೋರಿಸ್ತಾ ಇಲ್ಲ. ಈಗ ಮುಂದೆ ಏನು ನಡೆಯುತ್ತೆ ಅಂತ ತಾವು ನೋಡಬಹುದು. ಮತ್ತು ಇದೇ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು FIR ಕಾಪಿ, ಒಂದು ದೂರು ದಾಖಲಾಗಿದ್ದರೆ FIR ಕಾಪಿ ಆಗಿದೆ. 4 ಜನರ ಮೇಲೆ ಮೊಕದ್ದಮೆ ಹೂಡಿದ್ದಾರೆ. ಈ ಒಂದು ಅಧ್ಯಕ್ಷರು ಇವರಿಗೆ ಒಂದು ದಲಿತರು ಅಂತಂದ್ಬಿಟ್ಟು ನಮಗೆ ಅನ್ಯಾಯ ಆಗಿದೆ, ನಮಗೆ ಲೈಂಗಿಕ ದೌರ್ಜನ್ಯ ಆಗ್ತಾಯಿದೆ ಅನ್ನೋ ಮಟ್ಟಕ್ಕೆ ಇವರೊಂದು ದೂರನ್ನು ಸಲ್ಲಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನಮ್ಮ ಪೂಜಪ್ಪ ಅವರಾಗಿರ್ತಕ್ಕಂತಹ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ನಾಯಕರು ಅವರೆಲ್ಲ ಬಂದಿದ್ದಾರೆ. ಈಗ ಏನು ನಡೆಯುತ್ತೆ ಅಂತಂದ್ಬಿಟ್ಟು ಅಧಿಕಾರಿಗಳು ಬರೋ ಮೂಮೆಂಟ್ ಇದೆ. ಅದು ಏನಾಗುತ್ತೆ ಅಂತ ಮುಂದೆ ತೋರಿಸ್ತೀನಿ ವೀಕ್ಷಕರೇ. ಏನು ಎಲೆಕ್ಷನ್ ಆಗುತ್ತಾ ಇಲ್ವಾ ಅನ್ನೋದು ಮುಂದಿನ ಚಿತ್ರೀಕರಣದಲ್ಲಿ ನಾವು ಚಿತ್ರೀಕರಿಸ್ತೀವಿ. ನಮಸ್ಕಾರ ಪೂಜಪ್ಪ ಅವ್ರಿಗೆ. ಸರ್ ನಮಸ್ಕಾರ. ಬಾಗೇಪಲ್ಲಿ ಇಲ್ಲಿ ಒಂದು ಸೂಚನಾ ಫಲಕ ಹಾಕಬೇಕಾಗಿತ್ತು. ಯಾವುದೇ ಒಂದು ಸೂಚನಾ ಫಲಕ ಇಲ್ಲಿ ಇವತ್ತಿನ ನಡವಳಿಕೆಯ ಬಗ್ಗೆ ಹಾಕಿರೋದಿಲ್ಲ. ಅದು ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಸೂಚನಾ ಫಲಕಕ್ಕೆ ಏನೂ ಹಾಕಿಲ್ಲ ವೀಕ್ಷಕರೇ, ತಾವು ನೋಡ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳ ಧೋರಣೆ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಜನಸಾಮಾನ್ಯರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇನ್ನು ಒಳಗಡೆ ಒಂದು ಸೂಚನಾ ಫಲಕ ಇದೆ. ಈ ಸೂಚನಾ ಫಲಕದಲ್ಲಿ ಕೂಡ ಯಾವುದೇ ಒಂದು ನೋಟಿಸನ್ನು ಅಂಟಿಸಿರುವುದಿಲ್ಲ. ಅಂದರೆ ನಮ್ಮ ತಾಲೂಕಿನ ಯಂತ್ರಾಂಗ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಜನಸಾಮಾನ್ಯರಿಗೆ ಒಂಥರ ಬೇಸರ ಆಗ್ತಾಯಿದೆ. ನೋಡಿ, ಸದಸ್ಯರೆಲ್ಲರೂ ಕೂತ್ಕೊಂಡಿದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. ನೋಡಿ, ಈ ದಿನ ಸದಸ್ಯರು 11 ಜನ ಹಾಜರಾತಿ ಪುಸ್ತಕಕ್ಕೆ ಸಹಿ ಹಾಕಿ ಈ ಒಂದು ನಡವಳಿಯನ್ನು ಮಂಡಿಸಿರ್ತಾರೆ. ಇದರಲ್ಲಿ ಒಬ್ಬರು ಮಾತ್ರ ಅನಾರೋಗ್ಯಕ್ಕೆ ಬಳಲುತ್ತಿದ್ದು ಈಗ ತಾನೇ ಮನೆಗೆ ಹೊರಟಿರ್ತಾರೆ. ಅದರಲ್ಲಿ 10 ಜನ ಸದಸ್ಯರು ಈಗ ತಾವು ನೋಡ್ಬೋದು ವೀಕ್ಷಕರೇ. ಇವರು ಈ ಒಂದು ಸಭೆಯ ಬಗ್ಗೆ ನಾವು ಹಾಜರಾಗಿದ್ದೀವಿ ಅಂತ ಸರ್ಕಾರಕ್ಕೆ ತೋರಿಸ್ಕೊಡೋದಕ್ಕೆ ಇವತ್ತು ಒಂದು ನಡವಳಿಕೆಯ ಪುಸ್ತಕದಲ್ಲಿ ಒಂದು ಠರಾವನ್ನು ಬರೆದಿರ್ತಾರೆ. ಈ ರೀತಿ ನಾವು 11 ಜನ ನಮ್ಮ AC ಸಾಹೇಬರು ಏನು ಹೇಳ್ತಾರೋ ಆ ನೋಟಿಸಿಗೆ ಸಂಬಂಧಪಟ್ಟಂತೆ ನಾವು ಬಂದಿದ್ದೀವಿ, ಹಾಜರಾಗಿದ್ದೀವಿ. ಆದರೆ ಯಾವುದೇ ಒಂದು ಆಡಳಿತ ಯಂತ್ರಾಂಗ ಯಾರೂ ಬಂದಿಲ್ಲ ಅಂತ ಸುಮಾರು ಹೊತ್ತು ಕಾದರು. ಆವಾಗ ನಮ್ಮ ಭಾಗ್ಯಮ್ಮ ಅವರು ನಿನ್ನೆ ತಾನೇ ಚಾರ್ಜ್ ತಗೊಂಡಿದ್ದೀವಿ, ನಾವೇನೂ ಮಾಡೋಕ್ಕೆ ಇವತ್ತು ಬರಲ್ಲ, ನನಗೆ ಅಧಿಕಾರ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈಗ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿರುತ್ತೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಂದಿನ ಪತ್ರಿಕೆಗಳಲ್ಲಿ ತಾವು ನೋಡಿರಬಹುದು. ಈ ಒಂದು ಗ್ರಾಮ ಪಂಚಾಯಿತಿ ಕೆಲವು ವಿಷಯಗಳನ್ನು ನಮ್ಮ ಪತ್ರಕರ್ತರು ತಿಳಿಸಿರ್ತಾರೆ.
ಈ ಒಂದು 11 ಜನ ಏನು ಸದಸ್ಯರಿದ್ದಾರೆ ಇವತ್ತು ಬಂದಿದ್ದಾರೆ, ಹಾಜರಾಗಿದ್ದಾರೆ. ಹಾಜರಾತಿ ಪುಸ್ತಕಕ್ಕೆ ಕೂಡ ಸಹಿ ಹಾಕಿ ನಮ್ಮ ಇನ್ಚಾರ್ಜ್ PDO ಇವರಿಗೆ ತಲುಪಿಸಿದ್ದಾರೆ. ಈಗ ನಮ್ಮ ಒಂದು ಚಾನಲ್ಗೆ ಒಂದು ಪತ್ರಿಕಾ ಹೇಳಿಕೆಗಳು ನೀಡ್ತಾರೆ. ಇವರ ಹೇಳಿಕೆಗಳೇನು ಅಂತ ತಾವು ನೋಡಬಹುದು ವೀಕ್ಷಕರೇ. ಸರ್ ನಮಸ್ಕಾರ. ಈ ಒಂದು ನಿಮ್ಮ ಪಂಚಾಯತಿನಲ್ಲಿ ಇತ್ತೀಚೆಗೆ ದಲಿತರ ಮೇಲೆ ಸುಮಾರು ದೌರ್ಜನ್ಯಗಳು ನಡೀತಾ ಇದೆ ಅಂತ ಆರೋಪಗಳು ಕೇಳಿಬಂತು. ಅದಕ್ಕೆ ತಕ್ಕಾಗಿ ನಿಮ್ಮ ಒಂದು ಯಾರು ಪ್ರೆಸಿಡೆಂಟ್ ಇದ್ದಾರೋ ಈಗ ರಾಜೀನಾಮೆ ನಿನ್ನೆ ತಾನೇ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಈ ರೀತಿ ಏನಾದರೂ ದೌರ್ಜನ್ಯಗಳು ಅವ್ರ ಮೇಲೆ ಆಗ್ತಾ ಇದೆಯಾ? ಇಲ್ಲ ಸರ್, ನಾವು ದಲಿತರೆ ಅವ್ರ ಮೇಲೆ ನಾವು ದಲಿತರೆ. ಆದರೆ ಅವ್ರು ನಮ್ಮ ಪಂಚಾಯತ್ನಲ್ಲಿ ಏನು ಗಲಾಟೆ ಇಲ್ಲ, ತೊಂದರೆ ಇಲ್ಲ. ಆದರೆ ಪ್ರೆಸಿಡೆಂಟ್ ಮೇಡಮ್ ಸೈನು 40 ಮಾಡಿದ್ದಾರೆ, 11,000. ಅದಕ್ಕೋಸ್ಕರ 10 ಜನ ನಮ್ಮರ್ಸು ಹೋಗಿ ನಾವು AC ಆಫೀಸ್ನಲ್ಲಿ ಅರ್ಜಿ ಕೊಟ್ಟು ಇಳಿಸಬೇಕಂತ ನಾವು ಕೋರ್ತೀವಿ. ಈಗೆಲ್ಲ ಅವ್ರ ಮೇಲೆ ನೀವು ಅವಿಶ್ವಾಸ ನಿರ್ಣಯ ನಿಜವಾಗ್ಲೂ ಮಾಡಿದ್ದೀರಾ? ಮಾಡಿದ್ದೀವಿ. ಅವರ ಅಧ್ಯಕ್ಷರ ಗಿರಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವರೆಲ್ಲ ಈ ಥರ ಕೇಸುಗಳು ಹಾಕಿದ್ದಾರೆ. ಇಲ್ಲ, ನಿಜವಾಗ್ಲೂ ಅವರು ದೌರ್ಜನ್ಯಕ್ಕೆ ಒಳಪಟ್ಟಿರ್ತಾರೆ ಅಂತಂದ್ಬಿಟ್ಟು ಬೇರೆಯವರು ಒಂದು ಕೆಲವು ಹೇಳಿಕೆಗಳು ಕೊಡ್ತಾರೆ. ಮತ್ತು ಈಗ FIR ಕೆಲವ್ರ ಮೇಲೆ ಆಗಿದೆ, ಅದು ಅಟ್ರಾಸಿಟಿ ಕೇಸ್ ಬುಕ್ ಮಾಡಿದ್ದಾರೆ. ಇದು ಯಾವ ರೀತಿ? ಅದು ಮುಂದೆ ಗೊತ್ತಾಗುತ್ತೆ ಅದು ಏನಾಗುತ್ತೆ ಅಂತ. ಇವ್ರ ಪದವಿ ಉಳಿಸ್ಕೊಳ್ಳೋಕ್ಕಾದ್ರೆ ಗೋಸ್ಕರ ಇವೆಲ್ಲ ಮಾಡಿರೋದು. ಅಟ್ರಾಸಿಟಿ ಕೇಸ್ಗಳು ಹಾಕಿ ಎಲ್ಲರೂ ಇದು ಬೆದರಿಸಿ ಈ ಥರ ಯಾರು ಮೆಂಬರು ಇದು ಆ ಥರ ಬರಬಾರ್ದು ಅಂತ ಅವ್ರ ಉದ್ದೇಶಪೂರ್ವಕ ಮಾಡಿರೋದು ಇದು. ಗೋವಿಂದ ರೆಡ್ಡಿ ಅವರು ತಾವೇನು ಹೇಳ್ತೀರಾ? ಹೇಳಿ ಸರ್. 4 ಜನರ ಮೇಲೆ ಅವರು ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಇವತ್ತು ಇದು ಇತ್ತು ಏನೋ ಅವಿಶ್ವಾಸ ನಿರ್ಣಯ ಇತ್ತು. 10 ಜನ ಇವರು ಹಾಜರಾದರೆ ನಮ್ಮ ಇದು ಹೋಗುತ್ತೆ ಅಂತ ಏನಾದರೂ ಮಾಡಿ ಮೆಂಬರ್ನ ನಿಲ್ಲಿಸ್ಬೇಕಂತ ಉದ್ದೇಶದಿಂದ ಅವರು ಇದು ಮಾಡಿರುತ್ತಾರೆ. ಇವತ್ತು ನೀವೇನು ಕ್ರಮ ತಗೊಂಡಿದ್ದೀರಾ? ಈಗ ನಿಮಗೆ ಏನೋ ಒಂದು ಆವತ್ತು ಏನು ಕೊಟ್ಟಿದ್ದಾರೆ, ನೀವು ಇವತ್ತು 11 ಗಂಟೆಗೆ ಹಾಜರಾಗಿ ಅಂತ ಹೇಳಿದಾರಲ್ಲ. ಈಗ ನೀವು ಹತ್ರ ಆಗಲಿ ಇಲ್ಲ ನಮ್ಮ ಇವರು ಏನು AC ಅವ್ರ ಹತ್ರ ಆಗಲಿ ಏನಾದ್ರು ಕೇಳಿದ್ದೀರಾ? AC ಅವರು ನೀವು ಪತ್ರ ಕೊಟ್ಟಿದ್ದಾರೆ. ನಮಗೆ ಅವ್ರು ಕಳಿಸಿರುವ ಡೇಟ್ ಪ್ರಕಾರ ನಾವು ಇಲ್ಲಿ ಬಂದಿದ್ದೇವೆ. ನಾವು 10:00ವರೆಗೆ ಬಂದಿದ್ದೇವೆ. 11 ಗಂಟೆ ಟೈಮಿಂಗ್ ಕೊಟ್ಟಿದ್ರು. ಯಾರು ಆಫೀಸರ್ಸ್ ಇಲ್ಲಿ ಬಂದಿಲ್ಲ. ಅವರು AC ಆಗಲಿ ಬೇರೆ ಯಾರು ಬಂದಿಲ್ಲ. ನಾವು ಪುಸ್ತಕ ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಿ 11 ಜನ ಇದು ಮಾಡಿ ಸೈನ್ ಹಾಕಿ ಕೊಡ್ತಿದ್ವಿ. ಮುಂದಿನ ನಡೆ ಏನು ನಿಮ್ಮದು? ನಾವು ಮುಂದಿನ ನಡೆ ಅವ್ರ ದಿನಾಂಕ ನಿಗದಿಪಡಿಸ್ತಾರೆ, ಅವತ್ತು ಬಂದು ಎಲೆಕ್ಷನ್ ನಡೆಯೋದು. ಏನಂತೀರಾ ನೀವು ಇದ್ರ ಬಗ್ಗೆ? ಅಣ್ಣವರು ನೀವು? ಸರ್, ಪಂಚಾಯತ್ನಲ್ಲಿ ಗಲಾಟೆ ಏನಿಲ್ಲ. ನಾವು ದಲಿತರು, ನಾವು ಅಧ್ಯಕ್ಷರು. ಅಲ್ಲ ರೀ, ದಲಿತರು ನೀವು ಇನ್ನೂ ದಲಿತರಿಗೆ ಸಪೋರ್ಟ್ ಮಾಡಬೇಕು. ಆ ದಲಿತರು ನಿಜವಾಗ್ಲೂ ಆಗಿದೆ ಅಂತಾರಲ್ಲ, ಇದು ನಿಜನಾ? ಏನಿಲ್ಲ, ಗಲಾಟೆ ಇಲ್ಲ ಸರ್, ಗಲಾಟೆ ಇಲ್ಲ. ಹಾಂ. ನೋಡಿ, ಯಾವುದೇ ಒಂದು ದಲಿತರ ಮೇಲೆ ಈ ನಮ್ಮ ಪಂಚಾಯತಿಯಲ್ಲಿ ಯಾವುದೇ ಒಂದು ಹಗರಣಗಳೂ ಇಲ್ಲ, ಮುಂಚೆಯಿಂದನೂ ಈಗಲೂ ಇಲ್ಲ. ಅವು ಸುಮ್ಮನೆ ಅವರ ಊಹಾಗಳಿಗೆ ಇದು ಮಾಡಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಒಂದು ಇದರಿಂದ ಇವರು ಅವಿಶ್ವಾಸ ಮತಕ್ಕೆ ಹೋಗಿ ಈ ಒಂದು ಸಭೆಯನ್ನು ನಡೆಸಬೇಕು ಅಂತ ಹೇಳಿ AC ಅವರಿಗೆ ಗಮನಕ್ಕೆ ತಂದಿದ್ದಾರೆ. ಆದರೆ ಇವತ್ತು ಯಾರೇ ಆಗಲಿ ಆಡಳಿತ ಯಂತ್ರಾಂಗ ಬಂದಿಲ್ಲ. ಅವರು ಕೂಡ ನಾಮಕಾವಸ್ಥೆಗೆ ಅವರು ಪಾಪ ಬಂದಿದ್ದಾರೆ. ಅಂದರೆ ನಾಮಕಾವಸ್ಥೆ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ಈಗ ತಾನೇ ಚಾರ್ಜ್ ತಗೊಳ್ಳದೇ ಇದ್ರೂ ಬಂದಿದ್ದಾರೆ. ಮೇಡಮ್ ಅವರು ಪಾಪ ಹೆಣ್ಮಕ್ಳು ಬಂದು ಇವರಿಗೆ ಸಮಾಧಾನ ಹೇಳಿದ್ದಾರೆ. ಮುಂದೆ ಯಾವ ರೀತಿ ಈ ಪ್ರಕರಣಕ್ಕೆ ತಿರುವು ಪಡೆಯುತ್ತೆ ಕಾದು ನೋಡೋಣ ವೀಕ್ಷಕರೇ. ನೋಡಿ, ಸುಮಾರು ಜನ ವೀಕ್ಷಕರು ಬಂದಿದ್ದಾರೆ, ಕಾರ್ಯಕರ್ತರು ಬಂದಿದ್ದಾರೆ. ಹೇಳಿ ಗೋವಿಂದ ರೆಡ್ಡಿ ಅವರು. ಸರ್, ಇಲ್ಲಿ ಸುಮಾರು 12 నుంచి 14 ಲಕ್ಷ ಅವ್ಯವಹಾರ ಮಹಿಳೆ. ಕನ್ನಡದಲ್ಲಿ ಮಾತಾಡಿ, ನಮ್ಮ ವೀಕ್ಷಕರು ಕನ್ನಡದವರು. ಇಲ್ಲಿ ಸುಮಾರು 15ರಿಂದ 14 ಲಕ್ಷ ಬಿಲ್ಸ್ ಎಲ್ಲ ಇದು ಮಾಡಿದ್ದಾರೆ. ಅದು ಬಿಲ್ಸು ಸೈನ್ ಆಗಿಲ್ಲ ಕೆಲವೊಂದು ಬಿಲ್ಸ್ಗೆ. 14 ಲಕ್ಷನೂ ಅವರು PDO ಮತ್ತು ಅಧ್ಯಕ್ಷರು ಇಬ್ಬರು ಸೇರಿ ಎಲ್ಲ ಡ್ರಾ ಮಾಡಿದ್ದಾರೆ. ಅದಕ್ಕೆ ಏನೂ ಇದಿಲ್ಲ. ಅದು ನಾವು ಅದರಿಂದಾನೇ ನಾವು ಅವಿಶ್ವಾಸ ಮತಕ್ಕೆ ಎಲ್ಲರೂ ಒಟ್ಟಾಗಿ ಹೋಗಿ AC ಇದು ಮಾಡಿ ಕೊಟ್ಟಿದ್ದೀವಿ. AC ಗಮನಕ್ಕೆ ತಂದಿದ್ದೀರಾ? ಈ ರೀತಿ ಚೆಕ್ಗಳು ಡ್ರಾ ಮಾಡಿರೋದು ಓವರಾಲ್ ಆಗಿ ಹೇಳಿದ್ದೀವಿ. ಅಲ್ಲ, ಓವರಾಲ್ ಆಗಿ ಹೇಳಿದ್ದೇವೆ. ಯಾವ ಯೋಜನೆಯಲ್ಲಿ ಅವ್ಯವಹಾರ ನಡೆದಿರೋದು? ಈ ಇಯರ್ನಲ್ಲಿ
ಒಂದು 6 ತಿಂಗಳಿಂದ 6 ತಿಂಗಳಿಂದ ಅಲ್ಲ 15th ಫೈನಾನ್ಸು ನಂಬರ್ 1 ಅಕೌಂಟೆಂಟ್. ನೋಡಿ ವೀಕ್ಷಕರೇ, ಅವರು ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಪ್ರತ್ಯಾರೋಪ ಮಾಡ್ತಾಯಿದ್ದಾರೆ. ಇವರು ಅವರೇ ದೌರ್ಜನ್ಯಗಳು ಮಾಡ್ತಾರೆ, ಅವರೇ ಒಂದು ಕಳ್ಳ ಬಿಲ್ಲುಗಳನ್ನ ಮಾಡಿಕೊಂಡು ನಮಗೆ ಮೋಸ ಮಾಡಿದ್ದಾರೆ ಅಂತ ನಮ್ಮ ಗೋವಿಂದ ರೆಡ್ಡಿ ಅವರ ಆರೋಪ ಇದೆ. ಈ ಆರೋಪಗಳು ಸತ್ಯಾಸತ್ಯತೆಯನ್ನು ಮುಂದೆ ತಿಳಿಸಲಾಗುವುದು. ಮುಂದೆ ಕಾದು ನೋಡೋಣ ವೀಕ್ಷಕರೇ. ನಿಮ್ಮ ಅಧ್ಯಕ್ಷರು ಪಾಪ ದಲಿತರು ಅಂತೀರ, ಮಹಿಳೆಯವರು. ನೀವು ಸುಮಾರು ಸಹಕಾರ ಕೊಟ್ಟಿದ್ದೀರ, ಈಗಲೂ ಸಹಕಾರ ಕೊಡ್ಬೋದಾಗಿತ್ತಲ್ಲ. ಅದಕ್ಕೆ ನಾವು ನಮ್ಮ ಊರಿನಲ್ಲಿ ಟ್ರಾನ್ಸ್ಫರ್ ಡಬ್ಬ ಸುತ್ತಾಯಿತು. ಅದಕ್ಕೆ ಒಂದು ಟ್ರಾನ್ಸ್ಫರ್ ಡಬ್ಬಕ್ಕೆ 3,000 ಕೊಡ್ತಾಯಿದ್ರು. ಅವ್ರು ಲೈನ್ ಮ್ಯಾನ್ ಕೊಡಬೇಕಂದ್ರೆ ಬಿಲ್ಸ್ ಸೈನ್ ಹಾಕಮ್ಮ ಸಿಕ್ಕ ಮೇಲೆ ಅಂದರೆ ನಾವು ಹಾಕಲ್ಲಪ್ಪ, ನಮ್ಮದೇ ಐತೆ, ಮುಂಚೆ ಇನ್ನೂ ಐತೆ ನಮ್ಮ ಬಿಲ್ಸು, ನಮಗೆ ಬಿಲ್ ಆದರೆ ನಾನು ಮತ್ತೆ ನಿಮ್ಗೆ ಕೊಡ್ತೀನಿ, ಇಲ್ದಿದ್ದರೆ ನಮ್ಮ ಬಿಲ್ಲು ಮಾಡೋ ತನಕ ನಿಮ್ಮ ಬಿಲ್ಲು ಯಾವುದೂ ಮಾಡಲ್ಲ ಅಂತಾರೆ ಸರ್. ಅವಾಗ ನೀವು ಇವಾಗಲಿ ಇಲ್ಲ ಬೇರೆ ಹಿರಿಯ ಅಧಿಕಾರಿಗಳಿಗಾಗಲಿ ನೀವು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ನಾವು AC ಆಫೀಸ್ಗೆ ಹೋಗಿಬಿಟ್ಟು ಅರ್ಜಿ ಕೊಟ್ಟಿದ್ದು 10 ಜನ ನಮ್ಮರ್ಸ್ ಹೋಗಿಬಿಟ್ಟು ಅರ್ಜಿ ಕೊಟ್ಟಿಬಿಟ್ಟು ಅದು ಇಸಬೇಕಂತ ಅವರು ಅನ್ಯಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು 10 ಜನ ಹೋಗಿದ್ದು. ಆದರೆ ಅವರ ಅಟ್ರಾಸಿಟಿ ಕೇಸ್ ಹಾಕಿದ್ರೆ ಮತ್ತೆ ರಾಜಿ ಬರ್ತಾರೆ ಅಂತ ಅವ್ರ ಕೇಸುಗಳು ಆಗ್ತಾನೆ ಇರ್ತಾರೆ. ಅವರ ಅವ್ಯವಹಾರಗಳನ್ನು ಬಚ್ಚಿಕೊಳ್ಳೋಕ್ಕೋಸ್ಕರ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಿಮ್ಮ ಹೇಳಿಕೆ ಅಷ್ಟೇ ಸರ್. ಇದು ನಿಜಾನ ಇದು? ಆದರೆ ಪಂಚಾಯತ್ನಲ್ಲಿ ಯಾವ ಗಲಾಟೆ ನಡೆಯಿಲ್ಲ. ಆದರೆ ಆಯಮ್ಮನ ಸುಮ್ಮನೆ ಈ ಇದಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ತಾನೆ ಇರ್ತಾರೆ. ಪ್ರೂಫ್ ಐತೆ ಸರ್. ಅಲ್ಲ, ಅದಕ್ಕೆ ಏನು ದಾಖಲಾತಿಗಳಿದೆ ನೀವು ಹೇಳಿರೋದಕ್ಕೆ? ನಿಮ್ಮ ಹತ್ರ ಇದೆಯಾ ದಾಖಲಾತಿ? ಐತೆ ಸರ್. ಮತ್ತೆ ತೋರಿಸಿ, ಹಾಗಾದರೆ ಮೀಡಿಯಾಕ್ಕೆ ತೋರಿಸಿ ನೀವೀಗ. ತೋರಿಸ್ತೀವಿ ಸರ್. ಯಾವಾಗ ತೋರಿಸ್ತೀರಾ? ಸೈನ್ ಇಲ್ಲ, ಪಿಡು ಸೈನ್ ಇಲ್ಲ, ಅಧ್ಯಕ್ಷ ಸೈನ್ ಇಲ್ಲ, ಆದರೆ ಬಿಲ್ ಮಾಡಿದ್ದಾರೆ. ಸೊಮ್ಮೂರು ರೇಖೆ ಸರ್, ನಮ್ಮ ಪಂಚಾಯತ್ಗೆ ಸೊಮ್ಮೂರು ರೇಖೆ 2.5 ಪೈಪು, 2 ಇಂಚಿ ಪೈಪು, ಅದಕ್ಕೆ ಕಮ್ಮಿ ಇದಕ್ಕೆ ಎಲ್ಲ ಬಿಲ್ಸ್ ಅಂತವೆಲ್ಲ ಇದ್ದಾವೆ ಸರ್. ಏನು ಮಾಡಿದ್ದಾರೆ ಹಾಗಾದ್ರೆ ಅವರು? ಅವ್ರು ಏನು ಮಾಡಿದ್ದಾರೆ? ಬಿಲ್ಸ್ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಗೆ ಕಟ್ತಾವ್ರೆ, ಬಾಗೇಪಲ್ಲಿಯಲ್ಲಿ ಮನೆ ಕಟ್ತಾವ್ರೆ, ಪಂಚಾಯತ್ ದುಡ್ಡಲ್ಲಿ ಮಜಾ ಮಾಡ್ತಾವ್ರೆ. ಮತ್ತೆ ಇದನ್ನೆಲ್ಲ ನೋಡ್ಕೊಂಡು ಹಿರಿಯ ಅಧಿಕಾರಿಗಳು ಗಮನಕ್ಕೆ ಬರಬೇಕಾಗಿತ್ತು. ಅವರು ಯಾರು ನಿಮ್ಮ ಯುವ ಆಗಲೇ ಇಲ್ಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಕ್ಕೋಸ್ಕರನೇ ಈಗ ಅಟ್ರಾಸಿಟಿ ಕೇಸೆಲ್ಲ ಬುಕ್ ಆಗ್ತಾ ಇರೋದು. ಅದು ನೀವು ಗಮನಕ್ಕೆ ತಂದಿದ್ರ ಹಿರಿಯ ಅಧಿಕಾರಿಗಳ ಗಮನಕ್ಕೆ? ಆವಾಗ ಇವರು ನಿಮ್ಮ ಮೇಲೆ ಗ್ರಿಡ್ಜ್ ಇಟ್ಕೊಂಡು ಈ ರೀತಿ ಕಂಪ್ಲೇಂಟ್ ಕೊಟ್ಟರೆ ತಹಬದಿಗೆ ತರ್ಬೋದು ಅಂತ ಇದು ಮಾಡ್ತೀರಾ. ಅದಕ್ಕೆ ನೀವು ಅವಿಶ್ವಾಸ ಮತ ನಿರ್ಣಯಕ್ಕೆ ಕೈಗೊಂಡಿದ್ದೀರಿ. ಓಕೆ, 100ಕ್ಕೆ 100 ಸತ್ಯ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಚಾನಲ್ಗೆ ನೀವು ಸದಸ್ಯರೆಲ್ಲ ಸೇರಿ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು. ನೋಡೋಣ ವೀಕ್ಷಕರೇ, ಸದಸ್ಯರೆಲ್ಲ ಒಂದು ರೀತಿ ಹೇಳಿಕೆಗಳು ಕೊಟ್ಟರೆ ನಮ್ಮ ಸಿಬ್ಬಂದಿ ವರ್ಗ ಯಾವ ರೀತಿ ಇದ್ದಾರೆ, ಅವರು ಯಾವ ರೀತಿ ಹೇಳಿಕೆಗಳು ಕೊಡ್ತಾರೆ, ನಿಜವಾಗ್ಲೂ ಅವ್ರನ್ನೂ ಕೇಳೋಣ. ಯಾಕಂದರೆ ಇವ್ರ ಹೇಳಿಕೆಗಳ ಬಗ್ಗೆ ನಮಗೆ ಒಂಥರ ಇದಾಗ್ತಾ ಇದೆ. ಇಲ್ಲಿ ಒಂದು ಸಿಬ್ಬಂದಿ ವರ್ಗ ಇರ್ತದೆ, ಈ ಸಿಬ್ಬಂದಿ ವರ್ಗ ಯಾವ ರೀತಿ ಹೇಳಿಕೆಗಳು ಕೊಡ್ತಾರೋ ಈಗ ನೋಡೋಣ. ಸರ್ ನಮಸ್ಕಾರ. ಈ ಪಂಚಾಯತಿಯಲ್ಲಿ ಏನಾಗಿದ್ದೀರಾ ತಾವ? ಪಂಚಾಯತಿಲಿ ಏನಾಗಿದ್ದೀರಾ? ಡ್ಯೂಟಿಯಲ್ಲಿದ್ದೀರಾ ಇಲ್ಲಿ? ಅದೇ ನಾನು ಕೇಳ್ತಾ ಇರೋದು. ಏನು ಕೆಲಸ? ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸೀನಪ್ಪ ಅಂತ. ಸೀನಪ್ಪ ಅವರೇ, ನೋಡಿ ಈಗ ನಿಮ್ಮ ಪಂಚಾಯತಿ ಮೇಲೆ ನಮ್ಮ ಅಧ್ಯಕ್ಷರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟು ಇಲ್ಲ, ಅದೆಲ್ಲ ಸುಳ್ಳು ಅಂತ ಸದಸ್ಯರು ಅಲ್ಲಿಗಳಿದ್ದಾರೆ. ಈಗ ನಿಮ್ಮ ಸಿಬ್ಬಂದಿ ವರ್ಗ ಎಲ್ರಿಗಿಂತ ನೀವು 24 ಗಂಟೆ ಕೆಲಸ ಮಾಡೋರು ಇರಲ್ಲ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಈ ಅಧ್ಯಕ್ಷರ ಬಗ್ಗೆ ಏನಂತೀರ ನೀವು? ಅಧ್ಯಕ್ಷರ ಬಗ್ಗೆ ಇಲ್ಲಿ ಗಲಾಟೆ ಏನು ನಡೆಯುವುದಿಲ್ಲ, ನಾನು ನೋಡಿಲ್ಲ. ಇಲ್ಲೇನು ಗಲಾಟೆಗಳೇನು ನಡೆದಿಲ್ಲ? ಇಲ್ಲಿ ನಡೆಯಿಲ್ಲ. ಮತ್ತೆ ಯಾಕೆ ಕೊಟ್ಟರು? ಪಂಚಾಯತಿಯಲ್ಲಿ ಈಗ ಪಿ ಡಿ ಒ ಬಗ್ಗೆ ಏನು ಹೇಳ್ತೀರಾ? ಪಿ ಡಿ ಒದು ಇಲ್ಲೇನು ಗಲಾಟೆ ಇಲ್ಲ. ಅವ್ರದ್ದೇನಾದರೂ ಆ ಕಡೆ ಏನಾದರೂ ಅದೇನೇನೋ ನೋಡಿದಾರೋ ಅದೇನೋ ಅದು ಇಲ್ಲಿ ಏನು ನಡೆಯಲಿಲ್ಲ. ಅವರು ಯಾವ ಥರ ಅನ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲಿ ಆಫೀಸಲ್ಲಿ ಮಾತ್ರ ಗಲಾಟೆ ನಡೆಯಲಿಲ್ಲ. ಆ ಥರ ಏನು ನಡೆದಿಲ್ಲ. ಆ ಥರ ಏನು ಇಲ್ಲಿ ಮತ್ತೆ ಅವರೆಲ್ಲ ಬೇರೆ ಬೇರೆ ಏನೇನು ವಿಷಯಗಳೆಲ್ಲ ಹರಿದಾಡ್ತಾ ಇದೆ ಪಾಪ ಹೆಣ್ಮಕ್ಳು. ಆಫೀಸಲ್ಲಿ ಇಲ್ಲಿ ಏನು ನಡೆಯಲಿಲ್ಲ ಅಂತ ಅದು ಗೊತ್ತು ನಮಗೆ. ಸರ್, ಈ ಗ್ರಾಮ ಪಂಚಾಯತಿಯಲ್ಲಿ ತಾವು ಏನು ಹುದ್ದೆ ಪಡೆದಿದ್ದೀರಾ ಸರ್? ಸರ್, ನಾನು ಕರವಸೂಲಿಗಾರ. ಕರವಸೂಲಿಗಾರ. ಏನು ತಮ್ಮ ಹೆಸರು? ವೀರೇಂದ್ರಪ್ಪ. ಏನು ಈ ಅಧ್ಯಕ್ಷರ ಬಗ್ಗೆ ಏನು ಹೇಳ್ತೀರಾ? ಅಧ್ಯಕ್ಷರ ಬಗ್ಗೆ ಏನಿಲ್ಲ ಸರ್, ನಾನು ಕಂಪ್ಯೂಟ್ರು TPSಗೆ ಎತ್ಕೊಳ್ಬೇಕು, ಇನ್ಸ್ಟಾಲ್ ಮಾಡಬೇಕು ಅಂತ ಪಿ ಡಿ ಒ ಫೋನ್ ಮಾಡಿದ್ರು. ಮಾಡಿದ್ರೆ ಇನ್ಸ್ಟಾಲ್ ಮಾಡ್ತಾರೆ, ಏನು ಗೊತ್ತಿಲ್ಲ ಮೇಡಮ್, ಯಾಕೆ ಕೇಳಿ ಅವ್ರು ಪಿ ಡಿ ಒ ಹೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ರೆ ಹೇಳಿದ್ದಾರೆ ಅಂತ ಹೇಳಿದ್ರು. ಪಿ ಡಿ ಒ ಹೇಳಿದ್ರೆ ನಿಮಗೆ?
ಪಿ ಡಿ ಹೇಳಿದ್ದಾರೆ ಅಂತ ನನಗೆ ಹೇಳಿದ್ರು ಹಾಂ ಅಧ್ಯಕ್ಷರು. ಹಾಂ ಪಿ ಡಿ ಫೋನ್ ಮಾಡಿದ್ರೆ ಇನ್ಸ್ಟಾಲ್ ಮಾಡಬೇಕು ಕೊಡು ಅಂತ ಹೇಳಿದ್ರು. ಪಿ ಡಿ ಒನೇ ಕೊಡಿಸಿದ್ರು. ಇನ್ಸ್ಟಾಲ್ ಮಾಡಬೇಕಂತ ಕೊಟ್ಟರು. ಹಾಂ ಅವ್ರು ಇಬ್ಬರು ಡ್ರೈವರು ಆಯಮ್ಮ ಮೇಷ್ಟ್ರು ಬಂದು ಗಂಡ ಎತ್ಕೊಂಡು ಹೋಗಿ ಕಾರಲ್ಲಿ ಎತ್ಕೊಂಡು ಹೋದ್ರು ಸರ್. ಇಲ್ಲಿ ಮನೆಗೆ ತಗೊಂಡೋದ್ರಾ? ಮನೆಗೆ ಟಿ ಪಿ ಎಸ್ಗೆ ಎತ್ಕೊಂಡು ಹೋಗುತ್ತೆ ಹೇಳಿದ್ರು. ಮನೆಗೆ ಎತ್ಕೊಂಡು ಹೋದ್ರೆ ಟಿ ಪಿ ಎಸ್ಗೆ ಎತ್ಕೊಂಡು ಹೋದ್ರೆ ಗೊತ್ತಿಲ್ಲ. ಹಾಂ ಹೋಗಲಿ, ಬಂತಾ? ಈಗ ಬಂದಿದೆಯಾ? ಕಂಪ್ಯೂಟರ್ ಇದೆಯಾ? ಬಂದಿಲ್ಲ ಸರ್, ಎತ್ಕೊಂಡು ಬಂದಿಲ್ಲ. ಮತ್ತೆ ವಾಪಸ್ ಬಂದು ನೋಡಿ ವೀಕ್ಷಕರೇ, ಇವರ ಸಿಬ್ಬಂದಿಗಳು ಕೂಡ ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ತಾವು ನೋಡಬಹುದು ವೀಕ್ಷಕರೇ. ಗಲಾಟೆ ಗೊತ್ತಿಲ್ಲ ಸರ್. ಏನು ಗಲಾಟೆ ಆಗಿತ್ತು? ಪಂಚಾಯತ್ ಗಲಾಟೆ ಏನು ಅಂತ ಕೇಳಿದ್ರು ಅಷ್ಟೇ, ಒಂದು ಮಾತು. ಏನಿಲ್ಲ ಸರ್ ಗಲಾಟೆ ಅಂತ ಒಳಗೆ ಬಂದ್ಬಿಟ್ಟು ಸರ್ ಅಷ್ಟೇ. ಯಾರು ಪೊಲೀಸ್ ಅವರಾ? ಹ್ಞೂ ಅಲ್ಲಪ್ಪ, ಇಲ್ಲಿ ದೌರ್ಜನ್ಯ ನಡೆದಿದೆ ಪಂಚಾಯತಿಲಿ ಅಂತಂದ್ಬಿಟ್ಟು ಅವರು ಈ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದು ನಿಜವಾಗ್ಲೂ ಏನು ಸತ್ಯಾಸತ್ಯತೆ ಬಗ್ಗೆ ಹೇಳಿ. ಏನು ಏನು ಗೊತ್ತಿಲ್ಲ? ಗೊತ್ತಿಲ್ಲ ನನಗೆ. ಪಂಚಾಯತಿ ಹೇಳಿದ್ರೆ ನನ್ನ ಮುಂದೆ ಏನು ಗಲಾಟೆ ನೋಡಿಲ್ಲ ಸರ್. ಇಲ್ಲೇನು ನಡೆದಿಲ್ಲ ಗಲಾಟೆ? ಸರಿ ಸರಿ ಸರಿ. ನೋಡಿ ವೀಕ್ಷಕರೇ, ಅಧ್ಯಕ್ಷರ ಮೇಲೆ 12ರಿಂದ 14 ಲಕ್ಷ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. 16 ಫೈನಾನ್ಸು ನಂಬರ್ 1 ಅಕೌಂಟಲ್ಲೇ ನಡೆದಿರೋದು ಅಂತ ಹೇಳಿದ್ರೆ, ಇನ್ನು ಸಿಬ್ಬಂದಿ ವರ್ಗದವರು ಕೂಡ ಏನು ಕಂಪ್ಯೂಟರ್ ತೊಗೊಂಡೋಗಿದ್ದಾರೆ, ಇನ್ನೂ ಎತ್ಕೊಂಡ್ಬಂದಿಲ್ಲ ಅಂತ ಅದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಸದಸ್ಯರೆಲ್ಲ ಸೇರಿಕೊಂಡು ಸುಮಾರು ನಮಗೆ ಪೈಪು ಮೋಟ್ರು ಇಲ್ಲವೇ ಇಲ್ಲ, ಪಂಪು ಮೋಟ್ರು ಎಲ್ಲಿಗೆ ತೊಗೊಂಡೋಗಿದ್ದಾರೆ ಏನೋ ಗೊತ್ತಿಲ್ಲ. 2 ಪೈಪು ಪರ್ಚೇಸ್ ಮಾಡಿದರೆ ಅದು ನಮಗೆ ಗೊತ್ತಿಲ್ಲ, ಅದು ಎಲ್ಲಿಗೆ ತೊಗೊಂಡೋಗಿದ್ದಾರೆ ಏನೋ ಗೊತ್ತಿಲ್ಲ ಅನ್ನೋ ಒಂದು ಹೇಳಿಕೆಗಳನ್ನು ಕೊಡ್ತಾರೆ. ಒಟ್ಟಾರೆ ಈ ಪಂಚಾಯಿತಿ ತನಿಖೆ ಆಗಲೇಬೇಕು. ಈ ಸತ್ಯಾಸತ್ಯತೆಯನ್ನು ಹೊರಗೆ ಬರಬೇಕಾದ್ರೆ ಅಧಿಕಾರಿಗಳಿಂದ ತನಿಖೆ ಆದರೆ ಮಾತ್ರ ಇದು ಗೊತ್ತಾಗುತ್ತೆ ಅಂತ ಹೇಳಿ ಈ ಒಂದು ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾಯಿದೆ ಸರ್ ನಮ್ಮ ಚಾನಲ್.